ಆಯ್ತು ಸರಿ, ನಡಿ ಬಾ ಹೋಗುಮ. ಬಾರು, ಆ ಸೊಸೈಟಿ ಇಲ್ಲಿ ಹತ್ರದಲ್ಲೈತೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಮಾವ, ಹುಷಾರು. ಬಾರೋ ಹೋಗುಮ. ನಮ್ಮ ರತ್ನಿಗಿನ್ನ ಚಿಕ್ಕ ವಯಸ್ಸು, ಆದ್ರೆ ನಮ್ಮ ರಾಣಿಗೆ ಜೋಡಿ ಆಗ್ತದೆ. ಅಲ್ಲ, ನೆನ್ನೆನೆ ಆ ನಿಂಗಣಂಗೆ ಹೇಳಿವ್ನಿ ಇದನ್ನ ತಕೊಂಡು ಹೋಗುವಂತವ, ಆದ್ರೂ ಇಲ್ಲೇ ಉಳ್ಸ್ಕೊಂಡಿದ್ದೀರಲ್ಲ. ನಮಗ್ ಬ್ಯಾಡ ಅಂದಿದ್ದು ಇಲ್ಲಿರ್ಬಾರ್ದು, ಎಲ್ಲಾನು ಕಸಕ್ ಸಮಾನ. ನಾ ಬಿಸಾಕ್ಬೇಕ್ರವ. ಇದ್ರಾಗ ಒಂದು ಫೋಟೋ ಇತ್ತಲ್ಲ, ಎಲ್ಲೋ ಇತ್ರವ? ಗೊತ್ತಿಲ್ಲ ಅಣ್ಣ. ಅದು ಅಣ್ಣ ಕೆಳಗೆ ಬಿದ್ದೋಗಿತ್ತು ಅಣ್ಣ, ಅದು ನಾನೇ ತೆಗ್ದಿಟ್ಟಿದ್ದೆ. ಯಾಕವ ತಕೊಂಡಿದ್ದೆ ಇದನ್ನ? ಅಯ್ಯೋ, ನಾನು ತಕೊಂಡಿಲ್ಲ ಅಣ್ಣ, ಅದು ಕಸ ಗುಡಿಸುವಾಗ ಬಿದ್ದಿತ್ತು, ಅದನ್ನ ಎತ್ತಿಟ್ಟಿದ್ದೆ ಆಟೆಯ. ನಾನೇನ್ ತಕೊಂಡಿಲ್ಲ, ನೀನ್ ಕೋಪ ಮಾಡ್ಕೋಬೇಡ. ಅಯ್ಯೋ ಸುಮ್ಮನೆ ಹೋಗ್ಲಿ ಬಿಡವ, ಅದಕ್ಕೆ ಯಾರ ಆಳ್ತಾರ? ರತ್ನವ ತಕ್ಕ ಇಲ್ಲ, ಬಿಸಾಕ್. ಯಾಕೆ ಹೇಳ್ತೀಯ ಅದಕ್ಕೆ? ನೊಂದ್ಕೋಬೇಡ, ನಾನಿನ್ ಮ್ಯಾಗ ಕೋಪ ಮಾಡ್ಕೊಂಡೆನಾ? ನಾವು ಸೊಸೈಟಿಗೆ ಹೋಗಿ ಬರಮ್ಮ, ನಾ ಬಟ್ಟೆ ಬದಲಾಯಿಸ್ಕೊ ಬರ್ತೀನಿ. ಹಾಂ ಸರಿನಾ? ರಾಣಿ, ಮನ್ಸಲ್ಲಿ ಅಷ್ಟು ಆಸೆ ಇಟ್ಕೊಂಡು ಯಾಕೆ ಸುಳ್ಳು ಹೇಳ್ತೀಯ? ಬೇಕು ಅಂದಿದ್ನ ಬಿಡೋದೇ ಇಲ್ಲ ಅಂತ ರತ್ನ ಹೇಳಿದ್ಲು, ಆದರೆ ನೀನು ಅಣ್ಣನಿಗೋಸ್ಕರ ತ್ಯಾಗಕ್ಕೂ ಸಿದ್ಧ ಆಗ್ತೀಯ. ಹುಷಾರಾಗಿಟ್ಟಿದ ತಾನೇ? ತಗೊಳ್ಳಿ. ಅಮ್ಮ ಅಮ್ಮ ಬಾ, ಅಪ್ಪ ಏನೋ ತಂದೈತೆ, ಬೇಗ ಬಾ. ಅದೇನೇ ಅನ್ಕೋಕಂತಿದ್ಯಾ? ಏನ್ ತಂದೈತೆ? ಫ್ರಿಡ್ಜು ರೀ, ವೀರಭದ್ರಯ್ಯನವ್ರ ಮನೆಗೆ ಬಿಟ್ರೆ ಪಟೇಲ್ರು ಮನೆಯಾಗೆ ದೊಡ್ಡ ಫ್ರಿಡ್ಜ್ ಇದ್ದಿದ್ದು, ಈಗ ನಮ್ಮ ಮನೆಯಾಗೂ ಫ್ರಿಡ್ಜ್. ಐ ಲವ್ ಯು. ಐ ಲವ್ ಯು ಟೂ ಕಣೆ, ಆದ್ರೆ ಇದು ನಿನಗಲ್ಲ. ನನ್ಗಲ್ಲ ಅಂದ್ರೆ ಮನೆಗೆ ಯಾಕೆ ತತ್ತೀರಾ ಮತ್ತೆ? ನನಗೆ ಗೊತ್ತು, ಇದು ನಂಗೇನಯ್ಯ. ಇನ್ಯಾಕೆ ಉಳಿದಿರೋ ದೋಸೆ ಇಟ್ಟು ನೆನೆ ಸಾರು ಸೊಪ್ಪು ಎಲ್ಲರೂ ಇಟ್ಬಿಡ್ತೀನಿ. ಇಡುವಂತೆ ಇಡುವಂತೆ, ಈ ಫ್ರಿಡ್ಜ್ನ ತಗೊಂಡೋಗಿ ಆ ರೂಮಲ್ಲಿ ಇಡಿಸ್ತೀನಿ. ಅಮ್ಮ, ಇದು ಮನೆಗಲ್ಲ, ಅಣ್ಣನ ರೂಮ್ಗೆ ಹೋಗ್ತಿದೆ ಅಂದ್ರೆ ಇದು ಅಣ್ಣಂಗೆಯ. ಸತ್ಯ, ಮಗಂಗೆ ಅಂತ ಏನೋ ಒಂದು ತಂದವರಲ್ಲ. ಸೀನಾ ಸೀನಾ ಬಾರ್ಲ ಬೇಗ. ಏನವ ಅದು? ಸೀನಾ, ನೋಡ್ಲಾ ನಿಮ್ಮಪ್ಪ ನಿಂಗೆ ಅಂತ ಏನ್ ತಂದವ್ರೆ? ಅರೆ ರೇ, ಫ್ರಿಡ್ಜು. ಅದೇ ಅನ್ಕತೈತೆ, ಈ ಡ್ರೈ ಫ್ರೂಟ್ಸ್ ಎಲ್ಲ ಇಡಕೊಂಡು ಫ್ರಿಡ್ಜ್ ಬೇಕಲ್ಲ ಅಂತ ಅಷ್ಟರಲ್ಲಿ ಬಂದ್ಬಿಡೈತೆ. ಮೈ ಡಿಯರ್ ಫಾದರ್ ಇಂಡಿಯಾ, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಬಿಡಿ ಸಾರ್, ಇದರಲ್ಲಿ ಥ್ಯಾಂಕ್ಸ್ ಹೇಳೋಕೆ ಏನಿದೆ? ಅವ್ವ, ಒಂದ್ಸರಿ ಆ ಫ್ರಿಡ್ಜ್ನ ಓಪನ್ ಮಾಡಿ ತೋರಿಸಿ, ಹೆಂಗಿದೆ ನೋಡೋಣ. ನನ್ನ ಸೊಸೆ ಕೇಳ್ತಾ ಇದ್ದಾಳೆ ಅಂದಮೇಲೆ ಓಪನ್ ಮಾಡದೆ ಇರ್ತೀನ? ಓಪನ್ ಮಾಡ್ತೀನಿ, ಆದರೆ ಇಲ್ಲಿ ಬೇಡ. ಇಲ್ಲಿ ಕೆಲವು ಕಣ್ಣುಗಳು ಸರಿ ಇಲ್ಲ, ದೃಷ್ಟಿ ಆಯ್ತದೆ. ಅದಕ್ಕೆ ನಿನ್ನ ರೂಮ್ ತಗೊಂಡು ಹೋದ್ಮೇಲೆ ಓಪನ್ ಮಾಡೋಣ. ಆಮೇಲೆ ರಶ್ಮಿ, ನಿನಗೆ ಅಂತ ಇದರಲ್ಲಿ ಎಲ್ಲ ಐಟಮ್ಸು ತುಂಬಿಕೊಂಡೇ ಬಂದಿದ್ದೀನಿ. ಜ್ಯೂಸು, ಚಾಕ್ಲೇಟು, ಬಿಸ್ಕಿಟ್ಟು ಎಲ್ಲನೂ ಇದೆ. ನಿನಗೆ ಯಾವಾಗ ಬೇಕೋ ಆವಾಗ ನೀವು ಅದರಿಂದ ತಕೊಂಡು ತಿನ್ಬೋದವ. ಅಪ್ಪೋ, ಇದನ್ನೆಲ್ಲ ಜಿಮ್ ಮಾಡ್ತಾರಲ್ಲ, ಅವ್ರು ತಿನ್ಬಾರ್ದು.
ಇದನ್ನೆಲ್ಲ ತಿನ್ಬೇಕಾಗಿರೋರು ಬರೀ ಇಂಥವ್ರು ಮಾತ್ರ. ಈಗಲಾದರೂ ಗೊತ್ತಾಯ್ತಾ ಸೀನಾ ಅವರೇ ಇದನ್ನು ತಂದಿರೋದು ಯಾರಿಗೆ ಅಂತ? ಅಂದ್ರೆ ರಶ್ಮಿಗ ಇದು? ಒಂದೇ ವಿಷಯನ ಎರಡೆರಡು ಸಲ ಹೇಳಬೇಕಾ? ಆವಾಗಲೇ ಹೇಳಿಲ್ವಾ ಇದು ತಂದಿರೋದು ನನ್ನ ಸೊಸೆಗೆ ಅಂತ? ಅವ್ವ ರಶ್ಮಿ, ಇದರಲ್ಲಿರೋ ಎಲ್ಲ ಐಟಮ್ಸು ನಿನಗೇನೆ, ಈ ಫ್ರಿಜ್ಜು ನಿನಗೇನೆ. ನಿನ್ನ ರೂಮಲ್ಲಿ ಎಲ್ಲೇ ಬೇಕಾದೋ ಅಲ್ಲಿ ಇಡ್ಸ್ಕೊ. ಮಾವ, ಅಂದ್ರೂ ಈ ಫ್ರಿಡ್ಜು ನಮ್ಮ ರೂಮಲ್ಲಿ ಯಾಕೆ? ಅಡುಗೆ ಮನೇಲೆ ಇಟ್ರೆ ಮನೆಯವರೆಲ್ಲ ಉಪಯೋಗಿಸ್ಬೋದಲ್ಲ ಮಾವ? ಅವ್ವ ರಶ್ಮಿ, ನೀವೇನು ಸಾರು ಮಾಡ್ತಾ ಇದ್ದೀರಾ ಇಲ್ಲಿ? ನಿಮ್ಗಲ್ಲ ಅಂತ ಗೊತ್ತಾಯ್ತು ತಾನೇ? ಹೊರಡಿ ಹೊರಡಿ ಅನ್ನಲ್ಲ. ಬಾನು, ನಿನಗೆ ಬೇಕಾಗಿರೋ ಜ್ಯೂಸ್ ಇದರಲ್ಲಿದೆ, ಆಮೇಲೆ ಅದಕ್ಕೆ ಕೊಡ್ತಾಳೆ, ಆಯ್ತಾ? ಸರಿಯಪ್ಪ. ನೋಡವ್ವ, ಇದ್ರ ಒಳಗಡೆ ಏನೇನು ಇದೆಯೋ ನಿನಗೆ ಯಾವ್ದು ಇಷ್ಟ ಆಗುತ್ತೋ ನೀನು ತಗೊಂಡು ಕುಡ್ದು ಖುಷಿ ಖುಷಿಯಾಗಿ ಆರಾಮಾಗಿರು. ಖಾಲಿ ಆಯಿತು ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ಹೆಂಗೆ ತುಂಬಿಸ್ಬೇಕು ಅಂತ ನಾನು ನೋಡ್ಕೋತೀನಿ. ಮಾವ, ಇವೆಲ್ಲ ಯಾಕೆ? ಪಾಪ ಅವರೆಲ್ಲ ಬೇಜಾರಾಗಲ್ವಾ? ಕಂದ, ಕೆಲವೊಂದು ಸಲ ತುಂಬ ಒಳ್ಳೆಯವರಾಗೋದ್ರೆ ತುಂಬ ಕೆಟ್ಟದಾಗತ್ತೆ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನೀನಿನ್ನೂ ಸಣ್ಣವಳು, ಆರಾಮಾಗಿ ಖುಷಿ ಖುಷಿಯಾಗಿ. ಆದ್ರೂ ಮಾವ ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ? ಲೇ ಸೋಮ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಣ್ಣ, ಅದು ಪರ್ಸು ಮನೆ ಶಿಫ್ಟ್ ಮಾಡ್ತವ್ರಂತೆ, ಹೋಗಿ ಬರ್ತೀನಿ ನೀರು. ಲೇ, ತಮ್ಮನ ಮದುವೆ ಭುಜದ ಮೇಲೆ ಜವಾಬ್ದಾರಿ ಹೊತ್ಕೊಂಡು ಕಂಡವ್ರ ಮನೆ ಸಾಮಾನು ಹೋಗ್ತಾ ಇದೆಯಾ? ಅಣ್ಣ, ಅವರು ಕಂಡವರಲ್ಲ, ಪಾರು ಮನೆಯವರು. ಹೋಗಿ ಬರ್ತೀನಿ ನೀರು. ಲೇ ಸೋಮ, ಹೋಗ್ಲಿ ಬಿಡ್ರಿ, ಕೆಲಸ ನಮ್ದು, ಲಾಭನೂ ನಮ್ದು. ಇವನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು ಪಾಲ್ ಕೊಡ್ತೀರಾ? ಅದು ಸರಿ, ಹೆಪ್ಪಾಕ ಕಾಲೇ ಕೊಡೋಕ್ಕಿಲ್ಲ ನಾವು ಅಂತಾದ್ರಾಗೆ ಹೆಪ್ ಕಟ್ಟಿರೋ ಆಸ್ತಿಲಿ ಪಾಲ್ ಕೊಟ್ಟಿವೆ. ಹೇಳಮ್ಮೆ, ಏನು ಪ್ಲಾನ್ ನಿಂದ? ಬ್ರೋಕರ್ ಬಂದು ಹೋದ್ಮೇಲೆ ಆ ಶಿವ ಮನೇಲಿ ಏನು ನಡೀತು ಅಂತ ತಿಳ್ಕೊಳ್ಬೇಕು ಅಂದ್ರೆ ಪಾರ್ವತಿಗೆ ಫೋನ್ ಮಾಡ್ಬೇಕು. ಹಾಯ್ ಆಂಟಿ, ಹೇಗಿದ್ದೀರಾ? ಇಲ್ಲಮ್ಮ, ಇನ್ನು ಮೊದಲು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳು. ಅಲ್ಲಿವರೆಗೂ ನಾನು ಮಾತಾಡಲ್ಲ. ಕ್ಷಮೆನಾ? ಯಾಕೆ ಆಂಟಿ ಹಂಗೆ ಕೇಳ್ತಿದ್ದೀರಾ? ಬ್ರೋಕರ್ ನಮ್ಮ ಮನೆಗೆ ಬಂದಮೇಲೆ ಗೊತ್ತಾಗಿದ್ದು ಮನು ಫೋಟೋ ನಿಮ್ಮ ಮನೆಗೆ ಬಂದಿದೆ ಅಂತ. ಬ್ರೋಕರಿಗೆ ಬಾಯಿಗೆ ಬಂದಂಗೆ ಬೈದು ಕಳಿಸಿದ್ದೀನಿ. ನಮ್ಗೆ ಗೊತ್ತಿಲ್ಲದೇನೆ ನಿಮ್ಮ ಹತ್ರ ಸಂಬಂಧ ಕೇಳೋದಕ್ಕೆ ಬಂದಿದ್ದಾರೆ ಅಂತ. ನೋಡಮ್ಮ ಪಾರ್ವತಿ, ರಾಣಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅವಳಿಗೆ ಬೇರೆ ಕಡೆ ಒಳ್ಳೆ ಕಣ್ಣು ಸಿಗ್ತಾನೆ. ಆದರೆ ಈ ಮನೆ ಸಂಬಂಧ ಬೇಡಮ್ಮ. ಮನು ತುಂಬ ಒಳ್ಳೆ ಹುಡುಗನೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಹೇಳದ್ನಲ್ಲ, ನಮ್ಮನೆ ಗಂಡು ಮಕ್ಕಳು ಸರಿ ಇಲ್ಲ ಅಂತ. ಯಾರು ತಾನೇ ಒಪ್ಕೊಳ್ತಾರೆ ಇಂಥ ಮನೆಗೆ ಹೆಣ್ಣು ಕೊಡೋದಕ್ಕೆ? ರಾಣಿ ಒಳ್ಳೆ ಸಂಸ್ಕಾರವಂತ ಹೆಣ್ಣು ನೋಡು, ಅದಕ್ಕೆ ಹೇಳಿದೆ. ಆ ಮನೆಯವರು ತುಂಬ ಸಂಸ್ಕಾರವಂತರು ಅಂತ ಹೇಳಿದೆ ಹೊರತು ನಿಮ್ಮ ಮನೆಗೆ ಹೋಗು ಅಂತ ಹೇಳಿಲ್ಲಮ್ಮ. ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಮ್ಮ. ಆಂಟಿ, ಯಾರ ಋಣ ಯಾರ ಮೇಲಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ನೀವೇನು ಯೋಚನೆ ಮಾಡಿಬಿಡಿ, ನಾವೇನೂ ತಪ್ಪು ತಿಳ್ಕೊಂಡಿಲ್ಲ. ನಾವೇನೋ ತಿಳ್ಕೊಂಡಿಲ್ಲ, ಆದರೂ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಶಿವಕ್ಕೂ ಫೋನ್ ಕೊಡಮ್ಮ, ನಾನು ಅವ್ರ ಹತ್ರನೂ ಕ್ಷಮೆ ಕೇಳಬೇಕು. ಆಂಟಿ ಪರವಾಗಿಲ್ಲ, ಮಾವ ರಾಣಿನ ಕರ್ಕೊಂಡು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ಅಂತ ಆಚೆ ಹೋಗಿದ್ದಾರೆ. ಹೌದಾ? ಸರಿನಮ್ಮ, ಮತ್ತೆ ಮಾಡ್ತೀನಿ, ಇಡ್ಲಾ? ಪಾಪ, ಎಷ್ಟು ಸೂಕ್ಷ್ಮ ಮನಸ್ಸು ಇವ್ರದ್ದು. ಇಂದ್ರಿ, ಏನಂತೆ? ಮೊದಲು ಅಪ್ಪೆದ್ ನನ್ನ ಮಗನ ರೆಡಿ ಮಾಡಿ ಕಳಿಸೋಣ. ಶಿವು ರಾಣಿ ಹೊರಗಡೆ ಬಂದಿದ್ದಾರೆ. ಈಗ ಗುರಿ ಇಟ್ಟು ಹೊಡೆದ್ರೆ ಜಾಕ್ ಪಾಟ್. ಯಾವ ಶಿವು ಸಂಬಂಧ ಬೇಡ ಅಂದಿದ್ನೋ ಅದೇ ಶಿವು ಈ ಸಂಬಂಧ ಕೇಳ್ಕೊಂಡು ಬರಬೇಕು. ಒಂದೇ ಏಟಿಗೆ ಎರಡಕ್ಕಿ ಅಂತ ಕೇಳಿದ್ದೆ, ಆದರೆ ಇಲ್ಲಿ ಸಣ್ಣಕ್ಕಿ, ದಪ್ಪಕ್ಕಿ, ಬಾಸ್ಮತಿ ಅಕ್ಕಿ ಎಲ್ಲ ನಮ್ದೇಯ. ಶಿವು ಅಷ್ಟೇ ಅಲ್ಲ, ಇಡೀ ಫ್ಯಾಮಿಲಿನೇ ನಮ್ಮ ಬಲೆಗೆ ಬಿದ್ದಿದೆ. ಲೇ ತಮ್ಮಡು, ಬಾರೋ ಬಾರೋ ತಮ್ಮಡು. ರತ್ನ, ಆ ಫೋಟೋ ಕೆಳಗೆ ಬಿದ್ದಾದ್ಮೇಲೆ
ರಾಣಿ ಎತ್ತಿಟ್ಟಿರ್ಬೋದು ಅನ್ಸುತ್ತಾ, ಅಥವಾ ಅವಳ ಫೋಟೋನ ನೋಡಿರ್ಬೋದಾ? ಗೊತ್ತಿಲ್ಲ ಅದಕ್ಕೆ. ನಿಮ್ಗೇನು ಅನ್ಸುತ್ತೆ? ಮಾಸ್ತಿ ಕೊಪ್ಪಲು ಜಾತ್ರೆಯಿಂದನೂ ರಾಣಿಗೆ ಅವ್ರ ಮೇಲೆ ಮನ್ಸಿತ್ತು ಅಂತ ನೀವುಗಳಾಡೋ ಮಾತಿಂದನೂ ನನಗೆ ಸ್ವಲ್ಪ ಗೊತ್ತಾಗಿದೆ. ಮನು ವಿಷಯ ಕೇಳಿದಾಗೆಲ್ಲ ಅವಳು ನಾಚ್ಕೊಳ್ಳೋದು, ಅವ್ರ ವಿಷಯಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದೆಲ್ಲ ಮಾಡ್ತಿರ್ತಾಳೆ. ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಿದ್ಲು ಗೊತ್ತಾ ಅದಕ್ಕೆ? ತಾವು ಚೆನ್ನಾಗಿ ಓದ್ಕೋಬೇಕು ಅದಕ್ಕೆ, ಇಲ್ಲಾಂದ್ರೆ ಎಲ್ರಿಗಿಂತ ಬೇಗ ಮದುವೆ ಆಗ್ಬಿಡುತ್ತೆ ಅದಕ್ಕೆ. ಓಹೋ, ಅರ್ಥ ಆಯ್ತು. ದೊಡ್ಡವರಾಗಿರೋ ನೀವು ಮಾತಾಡ್ತಾ ಇದ್ದೀರಾ, ಚಿಕ್ಕವರಾಗಿರೋ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅದಕ್ಕೆ. ಓಕೆ, ಯು ಗೈಸ್ ಎಂಜಾಯ್. ಈಗ ಹೇಳ್ರತ್ನ. ಅದಕ್ಕೆ ನನ್ನ ಪ್ರಕಾರ ರಾಣಿಯಷ್ಟು ಒಳ್ಳೆ ಮನಸ್ಸಿರೋ, ಅವಳಷ್ಟು ತಾಳ್ಮೆ ಇರೋ, ಅವಳಷ್ಟು ನಿಸ್ವಾರ್ಥ ಮನಸ್ಸಿರೋ ಇನ್ನೊಂದು ಹುಡುಗಿನ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಇಡೀ ಮನೆನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ. ಎಷ್ಟೋ ವರ್ಷದ ಅನುಭವ ಇರೋ ಒಬ್ಳು ಯಜಮಾನಿನೋ, ಅಥವಾ ಎಷ್ಟೋ ವರ್ಷದಿಂದ ಸಂಸಾರ ಮಾಡ್ಕೊಂಡ್ಬಂದಿರೋ ಒಬ್ಳು ತಾಯಿ ಮನೆ ನಡೆಸ್ತಾಳಲ್ಲ, ಅದಕ್ಕಿಂತನೂ ಚೆನ್ನಾಗಿ ಈ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಪ್ರಕಾರ ಇದಕ್ಕೆ ಬರೀ ಬುದ್ಧಿವಂತಿಕೆ ಧೈರ್ಯ ಇದ್ದರೆ ಮಾತ್ರ ಸಾಲದು, ಒಂದೊಳ್ಳೆ ನಿಸ್ವಾರ್ಥ ಮನಸ್ಸಿರಬೇಕು. ನಮ್ಮ ರಾಣಿ ಇದುವರೆಗೂ ಏನೂ ಇಷ್ಟಪಟ್ಟಿದ್ದು ನಾನು ನೋಡಲೇ ಇಲ್ಲ. ಇವಾಗ ಏನೋ ಇಷ್ಟಪಡ್ತಿದ್ದಾಳೆ ಅಂದರೆ ಅದನ್ನು ನಂಗೆ ನಂಬೋದಕ್ಕೂ ಸಾಧ್ಯ ಆಗ್ತಿಲ್ಲ. ಅಪ್ಪ ದೇವ್ರೆ, ನಮ್ಮ ರಾಣಿ ಇಷ್ಟಪಟ್ಟಿರೋದು ಅವಳಿಗೆ ಸಿಕ್ಕಿದ್ರೆ ಸಾಕು. ಅವಳು ಚಿಕ್ಕ ವಯಸ್ಸಿದ್ದಾಗ ನಡೆದಿರೋ ಒಂದು ಇನ್ಸಿಡೆಂಟ್ನ ನೆನೆಸ್ಕೊಳ್ಳೋದಾದ್ರೆ, ನಿಮ್ಮಣ್ಣ ಅವಳಿಗೊಂದು ಗೊಂಬೆ ತಂದುಕೊಟ್ಟಿದ್ದ. ಅದನ್ನು ರಶ್ಮಿ ಇಷ್ಟಪಟ್ಲು ಅಂತ ರಾಣಿಗೆ ಒಂಚೂರು ಹಿಂದೆ ಮುಂದೆನೂ ಯೋಚನೆ ಮಾಡದೆ ರಶ್ಮಿ ಕೊಟ್ಬಿಟ್ಲು. ಇನ್ಫ್ಯಾಕ್ಟ್ ಆ ಕೆಲಸನ ರಶ್ಮಿ ಮಾಡಬೇಕಿತ್ತು, ಯಾಕಂದರೆ ರಾಣಿಗಿಂತ ರಶ್ಮಿ ದೊಡ್ಡವಳು. ಇವಳಷ್ಟು ಚಿಕ್ಕವಳಾಗಿದ್ರು ಇನ್ನೊಬ್ರು ಮನಸ್ಸನ್ನ ಅರ್ಥ ಮಾಡಿಕೊಂಡು ಇನ್ನೊಬ್ರು ಖುಷಿಗೆ ಸ್ಪಂದಿಸ್ತಾಳಲ್ಲ, ಅದು ಹೆಮ್ಮೆ ಅನ್ಸೋದು. ನೆನ್ನೆ ಬ್ರೋಕರ್ ಬಂದಾಗ ಅಣ್ಣ ಮಾಸ್ತಿ ಕೊಪ್ಪಲು ಸಂಬಂಧ ಬೇಡ ಅನ್ನಲ್ಲ, ಅವಾಗ ರಾಣಿ ಮುಖ ನೋಡಿದ್ರ ಎಷ್ಟು ಸಣ್ಣ ಆಗಿತ್ತು. ಪಾಪಚ್ಚಿ ಅವಳು. ಇದುವರೆಗೂ ಅವಳ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಮ್ಮ ಹತ್ರ ಹೇಳ್ಕೊಂಡೇ ಇಲ್ಲ. ಅವಳು ಏನು ಇಷ್ಟಪಟ್ಟು ಅದನ್ನೆಲ್ಲ ಕೊಡಿಸ್ಬೇಕು ಅನ್ನೋದೇ ಆಸೆ. ಆದರೆ ನಿಮ್ಮಣ್ಣ ಅದೇನು ನಿರ್ಧಾರ ಮಾಡ್ತಾನೋ ಏನೋ ನೋಡಬೇಕು. ಹಲೋ, ಹೇಳಿ ಅತ್ತೆ. ಏನು ಹೇಳನವ್ವ, ಎಲ್ಲ ಮುಗ್ದೋಗೈತೆ. ನನಗಂತೂ ಈ ಕರ್ಮ ನೋಡೋಕ್ಕಾಯ್ತಾ ಇಲ್ಲ. ಅದೇನು ಮಾಡೋಣ, ಎಲ್ಗೋಗಿ ಸಾಯೋನೋ ಒಂದು ಗೊತ್ತಾಯ್ತಾ ಇಲ್ಲ. ಯಾಕತ್ತೆ? ನನ್ನ ಲೈಫಲ್ಲಿ ಆಗಿರೋ ವಿಷಯನ ನಾನು ಹೇಳ್ಬೇಕಾಗಿರೋ ಮಾತನ್ನ ನೀವ್ ಹೇಳ್ತಿದ್ದೀರಾ? ಅಯ್ಯೋ, ಏನವ್ವ ಹೇಳೋದು. ನನ್ನ ಗಂಡ ರಶ್ಮಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾವನೆ. ಆ ಜಾಗದಲ್ಲಿ ನೀನಿರ್ಬೇಕಿತ್ತು. ಏನು ಅವಳ ಜೊತೆಯಾಗಿ ಕೂತ್ಕೊಂಡು ಕಿಲ ಕಿಲ ಅಂತ ನಗೋದು, ಅವಳು ಬಿಡಕೋಣವ್ವ ಅಂತ ಸಮಾಧಾನ ಮಾಡೋದು. ಫ್ರಿಡ್ಜ್ ಬೇರೆ ತಂದ್ಕೊಟ್ಟವನೆ, ನಮ್ಮ ಹೊಟ್ಟೆ ಉರ್ಸಿ ಅವಳ ಹೊಟ್ಟೆ ತಣ್ಣಗಿಡವ ಅಂತ. ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಸೀನಂತ ಮಾತಾಡು. ಅವನಾದ್ರೂ ಎಲ್ಲಿ ಸಿಗ್ತಾನೆ? ಹೊರಗೆ ಸಿಗು ಅಂದ್ರೆ ಭಯ ಅಂತಾನೆ, ಮನೆಗೆ ಬಂದ್ರೆ ನಿಮ್ ಗಂಡನ್ ಕಾಟ. ನಾನು ಏನ್ ಮಾಡ್ಲಿ? ನೀನ್ ನೊಂದ್ಕೋಬೇಡ ಕಣವ್ವ. ಅವರಪ್ಪ ಸೀನಂಗೆ ಜಿಮ್ ಹಾಕೊಡ್ತಾವ್ರೆ. ಇನ್ನೇನು ಇಷ್ಟರಲ್ಲೇ ಕೆಲಸ ಮುಗ್ದೋಗ್ತೈತೆ. ನೀನು ಆ ಜಿಮ್ಮಿಗೆ ಸೇರ್ಕ, ಅವನ ಜೊತೆಯಾಗಿ ಮಾತಾಡು. ಅಲ್ಲಿ ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ. ಅದೇನೋ ಸರಿ ಅತ್ತೆ, ಆದ್ರೆ ರಶ್ಮಿಗೊಂದು ಗತಿ ಕಾಣಿಸ್ಬೇಕಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡೋಣ ಅಂತಿದ್ಯವ್ವ? ಈ ಸಲ ನಾನು ಮಾಡೋ ಪ್ಲಾನ್ ಹೇಗಿರುತ್ತೆ ಅಂದ್ರೆ, ಆ ಡುಮ್ಮಿ ತಾನಾಗ್ ತಾನೇ ಮನೆ ಬಿಟ್ಟು ಹೋಗ್ಬೇಕು ಆಗಿರುತ್ತೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳವ್ವ. ನಂಗೂ ಹೊಸಿ ಉಸಿರು ಬರ್ತೈತೆ. ಶಿವಣ್ಣ ಬಂದ, ಶಿವಣ್ಣ ಬಂದ. ಶುರುಚ್ಕೋ. ಏನೇ ನಾನು ನಿನ್ ಗಂಡ ನನ್ ಮಾತ ಕೇಳಕ್ಕಿಲ್ಲ ಅಂತ್ಯಾ? ಮಾಡ್ತೀನಿ ಬೇಡ ಕಣಯ್ಯ. ನಾನ್ ಕೇಳಿದಕ್ಕೆ ಅಲ್ಲ, ಅಲ್ಲ ಗಂಡ ಕೇಳ್ತಾವ್ನಿ, ನನ್ಗೆ ಕೈ ಮಾಡಿ.
ಹಲೋ ಅತ್ತೆ, ನಾನ್ ಪಿಂಕಿ. ಯಾಕೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು ಕಣವ್ವ, ನಮ್ಮನೆ ಗೋಡೆ ಕಿಟಕಿ ಬಾಗ್ಲಿಗೂ ಕಿವಿ ಇರ್ತೈತೆ. ಸುಮ್ಮನೆ ನೀನು ಅಂತ ಗೊತ್ತಾಗಬಾರ್ದು ಅಂತವ ಹಂಗೆ ಆಚೆಗೆ ಬಂದಿದ್ದೀನಿ ಅಷ್ಟೇ. ಹೇಳು, ಏನು ವಿಷಯ? ಒಳ್ಳೆ ಟೈಮ್ಗೆ ಒಳ್ಳೆ ಪಾಯಿಂಟೇ ಹೇಳಿದ್ದೀರಾ ನೀವು. ಅರ್ಥ ಆಗಲಿಲ್ಲ. ಅರ್ಥ ಆಗೋ ಥರ ಹೇಳ್ತೀನಿ ಅತ್ತೆ. ಇಷ್ಟು ದಿನ ನಾವು ಏನೇ ಮಾಡಿದ್ರು ಯಾಕೆ ಕೆಲಸ ಆಗ್ತಿರಲಿಲ್ಲ ಹೇಳಿ? ಯಾಕಂದ್ರೆ ನಮ್ಮ ಬಗ್ಗೆ ಯಾರಿಗಾರು ಗೊತ್ತಾಗ್ಬಿಡುತ್ತೆ ಅನ್ನೋ ಭಯ ಇತ್ತು. ಈಗ ತಾನೇ ನೀವೇ ಆ ಭಯನ ಹೇಳ್ಕೊಂಡಿದ್ದೀರಾ ಅಲ್ವಾ? ಹೌದು, ಅದಕ್ಕೆ ನಾವು ಆ ಭಯನ ಮುರಿಬೇಕು. ಅವಾಗ ನಾವು ಎಲ್ಲ ಆಂಗಲಲ್ಲೂ ಯೋಚನೆ ಮಾಡ್ಬೋದು. ಇದೇನವ ಒಳ್ಳೆ ಕಾಲೇಜ್ ಪಾಠ ಹೇಳ್ದಂಗೆ ಹೇಳ್ತಿದ್ಯಾ? ನಂಗಂತೂ ಏನು ಅರ್ಥ ಆಗ್ತಿಲ್ಲ. ಅತ್ತೆ, ನನ್ನ ಭಯ ಏನು ಹೇಳಿ? ನಾನು ಸೀನಾ ಲವ್ ಮಾಡ್ತಿರೋ ವಿಷಯ ಹೊರಗೆ ಬರುತ್ತೆ ಅಂತ. ಆಗ ನೀವು ನನ್ನ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡಿರೋದು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅಲ್ವಾ? ಹೌದು, ಮತ್ತೆ ಗೊತ್ತಾದ್ರೆ ನನ್ನ ಗಂಡ ಕೊಂದೇ ಹಾಕ್ಬಿಡ್ತಾನೆ. ಅಲ್ಲಿ ನಾವು ತಪ್ಪು ತಿಳ್ಕೊಂಡಿರೋದು. ಇಷ್ಟು ದಿನ ನಾವು ಸುಮ್ಮನೆ ಎದುರುತ್ತಾ ಇದ್ವಿ ಅತ್ತೆ. ಅಕಸ್ಮಾತ್ ಸತ್ಯ ಏನಾದ್ರೂ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ ಅತ್ತೆ. ಅಯ್ಯೋ, ಗೊತ್ತಾದ್ರೆ ಮುಂದೆ ಏನೇನು ಆಗ್ಬಿಡುತ್ತೆ ಕಣವ. ಏನೂ ಆಗಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಬೈಬೋದು, ಇಲ್ಲ ಒಂದೇಟ್ ಹೊಡಿಬೋದು. ಅದಕ್ಕೂ ಮೀರಿ ಏನ್ ಮಾಡಕ್ಕಾಗತ್ತೆ? ಹ್ಞೂ, ಹೌದಲ್ವಾ? ಅಷ್ಟೇ. ಹೊಡೆಯೋದು ಬೈಯೋದು ಬಿಟ್ರೆ ದೊಡ್ಡೋರ್ ಕೈಲಿ ಇನ್ನೇನು ಆಗಲ್ಲ ಅತ್ತೆ. ಯಾಕಂದ್ರೆ ತಪ್ಪು ಅವ್ರ ಕಡೆನೇ ಇರೋದು. ಇದ್ದಕ್ಕಿದ್ದ ಹಾಗೆ ಒಂದು ಹುಡುಗನ ಕರ್ಕೊಂಬಂದು ಹಸೆ ಮನೆ ಮೇಲೆ ಕೂರಿಸಿ ಅವ್ನು ಒಪ್ಪಿಗೆನೂ ಇಲ್ಲದೆ ಮದ್ವೆ ಮಾಡಿಸಿದ್ದಾರೆ. ಹಂಗಂದ್ಮೇಲೆ ನಿಮ್ ಗಂಡಂದೆ ತಾನೇ ತಪ್ಪು. ವಿಷಯ ಹೊರಗೆ ಬಂದ್ರೇನೆ ಒಳ್ಳೇದು ಅತ್ತೆ. ಆಗ ವಿಧಿ ಇಲ್ಲದೆ ಎಲ್ರು ಮಾದಪ್ಪಣ್ಣಂಗೆ ಬೈದು ನೀನೇ ತಪ್ಪು ಮಾಡಿ ಮಕ್ಕಳಿಗೆ ಬೈತಿದ್ಯಲ್ಲ ಅಂತ ಜನ ಮಾದಪ್ಪಣ್ಣಂಗೆ ಬುದ್ಧಿ ಹೇಳ್ತಾರೆ. ಆಗ ಸೀನಾ ರಶ್ಮಿನ ಅಚಾನಕ್ ಆಗಿ ಮದ್ವೆ ಆಗಿದ್ದು ಈ ಮದ್ವೆನ ಮುಂದುವರ್ಸಕ್ ಆಗಲ್ಲ ಅಂತ ಹೇಳಿದ್ರೆ ರಶ್ಮಿ ಮನೆಗೆ ಹೋಗ್ತಾಳೆ. ಜನ ನನ್ನ ಸೀನನ ಮದ್ವೆ ಮಾಡಿಸ್ತಾರೆ. ಏನಂತೀರಾ? ನಿನ್ ಬಾಯಿಗೆ ಸಕ್ಕರೆ ಹಾಕ ಅಂತೀನಿ. ಹಬ್ಬ ಈಗಲೇ ಹೊಲ್ಟ್ ಬಾ, ನಾನು ನನ್ನ ಗಂಡಂಗೆ ಹೇಳ್ತಿರ್ತೀನಿ. ಅಯ್ಯೋ ಬೇಡ ಅತ್ತೆ, ಸಡನ್ ಆಗಿ ಶಾಕ್ ಕೊಡಬಾರ್ದು. ನಿಧಾನವಾಗಿ ಒಬ್ರೊಬ್ರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ನಿಮ್ಮ ಮನೇಲಿ ನಂದು ಸೀನೊಂದು ಫೋಟೋ ಇದೆ ಅಲ್ವಾ, ಅದನ್ನು ತಗೊಂಡು ಹೋಗಿ ರಶ್ಮಿ ಕಾಣಿಸೋ ಥರ ಇಡಿ. ಅವಳು ಅದನ್ನ ನೋಡಿ ರುದ್ರ ತಾಂಡವ ಶುರು ಮಾಡ್ತಾಳೆ. ಆಮೇಲೆ ನೋಡಿ ನಾನು ಏನು ಮಾಡ್ತೀನಿ ಅಂತ. ನೀವು ಹೇಳೋ, ಧೈರ್ಯವಾಗಿ ಹೇಳು. ಮಂಗನ ಗಾಡಿ ಅಳ್ಳಾಡಿಸ್ಬೇಡ. ಹೇಳ. ಆರ್ ಯು ಓಕೆ? ಓಕೆ. ಮನು, ನೀನ್ ಎದುರುಗಡೆ ಒಬ್ನವನಲ್ಲ, ಹೋಗ್ಲಾ? ಹೋಗಿ ಅವನ ಕಪಾಲಕ್ಕೆ ಒಂದು ಬಿಡ್ಲಾ? ಗಂಡ್ಸು ಹೊಡ್ತಂಗ್ ಹೊಡಿಬೇಕು. ಹೋಗ್ಲಾ? ಈಗ ನೀನು ಅವನಿಗಲ್ಲಿ ಬಿಡ್ಲಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ನಾನು ಬಿಡ್ತೀನಿ ಈಗ. ಚಿಗವ್ವ, ನಿನ್ನ ಮಗಂಗ ಹೊಡೆಯಕ್ಕೆ ಕೇಳು. ಹೇಳ. ಅಪ್ಪ ಹೊಡಿಬೇಡಿ ಅಪ್ಪ, ಪ್ಲೀಸ್ ಅಪ್ಪ ಹೊಡಿಬೇಡಿ. ನಿಮ್ಮ ಚಿಕ್ಕಪ್ಪಂಗೆ ಅವನಿಗೆ ಹೊಡಿಯಕ್ಕೆ ಹೇಳು. ಚಿಕ್ಕಪ್ಪ, ಇವ್ರು ಏನ್ ಹೇಳ್ತಾರೋ ಅದನ್ನ ಮಾಡು, ಇಲ್ಲ ಅಂದ್ರೆ ಸುಮತಿ ಅಜ್ಜಿಗೆ ಹೊಡಿತಾರೆ. ಹೋಗ್ಲಾ? ಕಟ್ಕೊಂಡಿರೋ ಎಂಟ್ರು ದೇವ್ರ ಸಮಾನ. ಅಂತವ್ರ ಮೇಲೆ ಕೈ ಮಾಡ್ತೀಯಲ್ಲ? ಈಡಿಯಟ್.
ಕಟ್ಕೊಂಡು ಹೆಂಡತಿ ದೇವ್ರ ಸಮಾನ ಅಂಥೋಳ್ ಮೇಲೆ ಕೈ ಮಾಡ್ತೀಯ ಇಡಿಯಟ್.